ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ಏನಪ್ಪಾ ಅಂತಂದ್ರೆ ರಕ್ಷಿತಾ ಅವರು ಮತ್ತೆ ಧ್ರುವಂತ್ ಅವರು ಸೇರ್ಕೊಂಡು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ರಕ್ಷಿತಾ ಅವರು ಮತ್ತೆ ತಪ್ಪನ ಮಾಡ್ತಾ ಇದಾರೆ. ಚೂಸ್ ಮಾಡುವಂತ ಕ್ಯಾಂಡಿಡೇಟ್ಸ್ ಮೇಲೆ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಆ ಒಂದು ಪ್ರೊಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಗೈಸ್ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಕ್ಯಾಪ್ಟನ್ಸಿ ಓಟಕ್ಕೆ ಜೋಡಿನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಧ್ರುವಂತ್ ಅವರು ಹೇಳ್ತಾರೆ ಇಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಆಡ್ಬೇಕು ಅಂತ ಹೇಳ್ತಾರೆ. ಒಂದ್ ಕಡೆ ಇನ್ನೊಂದ್ ಕಡೆ ರಘು ಅವರು ಮತ್ತೆ ಸೂರಜ್ ಆಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ರಕ್ಷಿತಾ ಅವರು ಅದಕ್ಕೆ ಒಪ್ಪಲ್ಲ, ಇಲ್ಲಿ ಲೈಕ್ ಅವ್ರು ಡಿಸರ್ವ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತಾರತಮ್ಯ ತೋರಿಸ್ತಾರೆ. ಸೊ ಗೈಸ್ ಆಕ್ಚುಲಿ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ, ಲೈಕ್ ಏನಕ್ಕೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆಡ್ತಾ ಇದ್ದಾರೆ ರಕ್ಷಿತಾ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಒಂದ್ ಥಿಂಗ್ ನಾನು ಹೇಳ್ಬಿಡ್ತೀನಿ, ಐ ಥಿಂಕ್ ಲಾಸ್ಟ್ 2-3 ದಿನ ನಾನು ಸ್ವಲ್ಪ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೆ. ಹುಡುಗಿನ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ವೀಕ್ ಇರೋ ಕಂಟೆಸ್ಟೆಂಟ್ ಅನ್ನ ಆಚೆ ಕಳಿಸ್ಬೇಕು ಅಂತ ಹೇಳಿ ಒಂದು ಮಾಡ್ತಾ ಇದ್ರು. ನನಗೆ ಅದು ಅರ್ಥ ಆಯ್ತು. ಮೇ ಬಿ ಸ್ಪಂದನ ನಾಮಿನೇಟ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಇಟ್ಸ್ ಓಕೆ, ನಂಗೆ ಅರ್ಥ ಆಗ್ತಾ ಇತ್ತು. ಅದು ಟಾರ್ಗೆಟ್ ಅಂತ ತುಂಬಾ ಜನ ನೀವು ಹೇಳ್ತಾ ಇದ್ರೆ, ಬಟ್ ಸ್ಟಿಲ್ ನಾನೇನು ಅನ್ಕೊಂಡೆ ಅಂತಂದ್ರೆ ಹೌದಲ್ವಾ ಗುರು, ಸ್ಪಂದನ ಆಚೆ ಹಾಕ್ಬೋದಾಗಿತ್ತಲ್ವಾ ಅಂತ ಆ ತರ ಥಿಂಕ್ ಮಾಡ್ತಾ ಇದ್ದೆ. ಬಟ್ ರೈಟ್ ನಾವು ಇವಾಗ ನನ್ಗೆ ಅರ್ಥ ಆಗ್ತಾ ಇರೋದು ಏನಂತಂದ್ರೆ ಈ ಹುಡುಗಿ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡ್ತಾ ಇರೋದು, ಡಿಸರ್ವಿಂಗ್ ಇಲ್ಲ ಅಂತ ಹೇಳ್ತಾ ಇರೋದು. ಎಲ್ಲೋ ಸ್ವಲ್ಪ ನನಗೆ ಟಗರುಪುಟಿ ಮೇಲೆ ಸ್ವಲ್ಪ ನನಗೆ ಅಸಮಾಧಾನ ಮೂಡ್ತಾ ಇದೆ. ಒಂದು ರೀಸನ್ ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಕ್ಯಾಪ್ಟನ್ಸಿ ಓಟಕ್ಕೆ ಬಂದವರಲ್ಲಿ ಅಲ್ಲಿ ಅರ್ಹತೆ ಇಲ್ಲ ಅಂತ ಹೇಳಕ್ಕೆ ಯಾರಿಗೂ ಅರ್ಹತೆನೇ ಇಲ್ಲ. ಅದು ಈ ಹುಡುಗಿ ಡಿಸೈಡ್ ಮಾಡುತ್ತೆ ಅಂತಂದ್ರೆ ಐ ಥಿಂಕ್ ನಂಗೆ ಸ್ವಲ್ಪ ರಕ್ಷಿತಾ ಅವರು ಸ್ವಲ್ಪ ನನಗೆ ಯಾಕೋ ಇಲ್ಲಿ ತಪ್ಪು ಕಾಣಿಸ್ತಾ ಇದೆ. ಅಂಡ್ ಜೊತೆಗೆ ಇನ್ನೊಂದು ಏನಂತಂದ್ರೆ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಾಗಿದ್ರೆ ಇವರ ಬೆಡ್ಶೀಟ್ ನ ತೆಗೆದು ಎತ್ತು ಕೆಳಗಡೆ ಹಾಕ್ತಾರೆ. ನೀವು ಈ ಮನೆಯಲ್ಲಿ ಇರಕ್ಕೆ ನಾಲಾಯ್ಕೋ ಅಂತ ಧ್ರುವಂತ್ ಅವ್ರಿಗೆ ಹೇಳ್ತಾ ಇದಾರೆ. ಹೌದು, ಅದೇಂಗೆ ಹೇಳ್ತೀರಾ? ಬೇರೆಯವ್ರ ಬಗ್ಗೆ ಹಂಗೆ ನೀವು ನಾಲಾಯಕ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲ ಕೋಪ ಯಾಕೆ ನಾನು ಹೇಳ್ತಾ ಇರೋದು ಇವಾಗ, ಕೋಪ ಯಾಕೆ? ಸಿ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ಫೇರ್ ಗೇಮ್ ಮಾಡ್ಸೋಣ. ಐ ಥಿಂಕ್ ಕ್ಯಾಪ್ಟನ್ಸಿ ಇದಕ್ಕಾದ್ರೂ ಫೇರ್, ಈಗ ನಾಮಿನೇಷನ್ ಬಂದಾಗ ಫೇರ್ ಗೇಮ್ ಅವಶ್ಯಕತೆ ಇಲ್ಲ, ನಿಮ್ಮ ಕಂಟ್ರೋಲ್ ಇರುತ್ತೆ, ನೀವು ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡಬಹುದಾಗಿದೆ. ಬಟ್ ಸ್ಟಿಲ್ ಅದು ಡಿಸೈಡ್ ಆಗಿದೆ ಎಲ್ಲಪ್ಪ ಅಂತಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಟಾಸ್ಕ್ ಮೇಲೆ. ಬಟ್ ಈಗ ಎಲ್ಲ ಟಾಸ್ಕ್ ಮುಗಿದೆ, ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ 4 ಜನ ಇದ್ ಮಾಡಿದ್ರಲ್ವಾ. ಬಟ್ ನೀವ್ ಯಾಕೆ ಜೋಡಿ ಮಾಡೋದಕ್ಕೆ ಬಿಡ್ತಾ ಇಲ್ಲ? ನೀವ್ ಏನ್ ಹೇಳ್ತಾ ಇದ್ರ ಅಂದ್ರೆ ವೀಕ್ ಇರೋರ್ನೇ ಬಿಟ್ಬಿಡೋಣ, ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ ಹಂಗಲ್ಲ, ಅದು ಫೇರ್ ಆಗಿ ನಡಿಬೇಕು. ನನ್ನ ಪ್ರಕಾರ ಕ್ಯಾಪ್ಟನ್ಶಿಪ್ ಏನ್ ಟಾಸ್ಕ್ ಕೊಡ್ತಾರೆ ಗೊತ್ತಾ, ಅದು ಫೇರ್ ಆಗಿ ನಡಿಬೇಕು. ನಾರ್ಮಲ್ ನಾಮಿನೇಷನ್ ಅಲ್ಲಿ ಅದ್ ಬೇಕಾದ್ರೆ ನೀವು ಹೆಂಗಾರ ಉಲ್ಟಾ ಸೀದಾ ಗಿಮಿಕ್ ಮಾಡ್ಬೋದು. ಬಿಕಾಸ್ ನಾಳೆ ನೀವು ಬಂದಿರೋದೇ ಒಬ್ಬರನ್ನ ಆಚೆ ಹಾಕಿ ಆಡೋದಕ್ಕೆ, ಅದರಲ್ಲೂ ವೀಕ್ ಕಂಟೆಂಟರ್ನ ಆಚೆ ಹಾಕಿದ್ರೆ ನಿಮ್ಗೆ ಒಂದೊಂದು ವಾರ ಸರ್ವೇ ಆಗೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಿಮ್ಮ ಟ್ಯಾಲೆಂಟ್ ನೀವು ತೋರ್ಸಕ್ಕೆ ಒಂದು ಆಪರ್ಚುನಿಟಿ ಇಟ್ಟಿದ್ದಾರೆ. ಅದೆಲ್ಲ ಕರೆಕ್ಟ್ ಆಯ್ತು, ಅದೆಲ್ಲ ಡಿಫೆಂಡ್ ಮಾಡ್ಕೊಂಡು. ಬಟ್ ಇವತ್ತು ಏನೊಂದು ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಆಕ್ಚುಲಿ ಇಟ್ಸ್ ಲೈಕ್ ಐ ಥಿಂಕ್ ತಪ್ಪು ಅಂತ ಕಾಣಿಸ್ತಾ ಇದೆ. ಮೋರ್ ಓವರ್ ತಪ್ಪು ಅನ್ನೋದಕ್ಕಿಂತ ಆ ಹುಡುಗಿ ಬೆಡ್ಶೀಟ್ ಎಲ್ಲ ಎಳ್ದಾಡ್ಕೊಂಡು ಮಾಡೋದು, ದಟ್ ಇಸ್ ಫಿಸಿಕಲಿ ಒಂದು ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋದು. ಅದು ನಾನು ಅದನ್ನೇ ಕರೆಯೋದು, ನನ್ನ ಪ್ರಾಪರ್ಟಿ ಡ್ಯಾಮೇಜ್ ಅಂತ ಎತ್ತು ಹೊಡೆಯೋದು, ಕಂಟ್ರೋಲ್ ಮಾಡ್ಕೊಳ್ಬೇಕು. ಐ ಥಿಂಕ್ ಹೌದು ಇರಿಟೇಟ್ ಆಗ್ತದೆ. ನನ್ನ ಪ್ರಕಾರ ರಕ್ಷಿತಾಗೂ ಇರಿಟೇಟ್ ಆಗ್ತದೆ, ಧ್ರುವಂತ್ ಅವ್ರಿಗೂ ಇರಿಟೇಟ್ ಆಗ್ತದೆ. ಬಟ್ ಧ್ರುವಂತ್ ಅವ್ರ ಜೊತೆ ಇದ್ರೆ ಜಾಸ್ತಿ ಇರಿಟೇಟ್ ಆಗೋದು ರಕ್ಷಿತಾ ಅವ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬೇಕು ಅಂತಾನೆ ಬಿಗ್ ಬಾಸ್ ಒಂದು ಪ್ಲಾನ್ ನ ಮಾಡ್ಕೊಂಡು ಒಳಗಡೆ ತಳ್ಳಿದ್ದಾರೆ. ಬಟ್ ನನಗನ್ಸೋದು ಏನಂತಂದ್ರೆ ಐ ಫೀಲ್ ಲೈಕ್ ರಕ್ಷಿತಾ ಅವರು ಎಲ್ಲೋ ಒಂದು ಕಡೆ ಈ ಒಂದು ಡಿಸರ್ವಿಂಗ್ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡಬಾರ್ದಾಗಿತ್ತು. ಅದು ಕ್ಯಾಪ್ಟನ್ಸಿ ಓಟಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ಗೈಸ್, ಇದನ್ನು ಪದೇ ಪದೇ ಹೇಳ್ತೇನೆ, ಕ್ಯಾಪ್ಟನ್ಸಿ ಓಟಕ್ಕೆ ಮಾತ್ರ. ಬಟ್ ನಿನ್ನೆ ಮೊನ್ನೆ ಏನಿತ್ತು ಅದಕ್ಕೆ ಐ ಫೀಲ್ ಲೈಕ್ ಶಿ ಡಿಸರ್ವಿಂಗ್, ಫೇರ್ ಡಿಸರ್ವಿಂಗ್ ಆಗಿ ಕೊಟ್ಟರು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್? ರಕ್ಷಿತಾ ಮಾಡಿದ್ದು ತಪ್ಪ? ಕ್ಯಾಪ್ಟನ್ಸಿ ಓಟಿಗೆ ಕಾವ್ಯನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು ತಪ್ಪ? ಸರಿನಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ರಕ್ಷಿತಾ ಹೇಳಿದ ತರನೇ ಆಕ್ಚುಲಿ ಈ ಪ್ರೋನ ಬೆಳಗ್ಗೆ ಬಿಡಬೇಕಿತ್ತು. ಸೊ ಬೆಳಗ್ಗೆ ನಿಮ್ಗೆ ಗೊತ್ತಿರೋಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವು ನೋಡ್ತಾ ಇರೋಗೆ ಗಿಲ್ಲಿ ಮತ್ತೆ ರಘು ಅವರು ಒಂದ್ ಜೋಡಿ ಆಗಿದ್ದಾರೆ, ಸೂರಜ್ ಅವರು ಮತ್ತೆ ಕಾವ್ಯ ಅವರು ಒಂದ್ ಜೋಡಿ ಆಗಿದ್ದಾರೆ. ಅಂದ್ರೆ ರಕ್ಷಿತಾ ಏನ್ ಹೇಳ್ತಾ ಇದ್ರು ಈಗ ಈ ಪ್ರೋ ಸೂರಜ್ ಕಾವ್ಯ ಒಂದ್ ಜೋಡಿ ಅದೇ ತರ ಆಗಿದೆ ಅನ್ಸುತ್ತೆ ಇವಾಗ. ಇಲ್ಲ ಇವ್ರು ಹೇಳ್ತಾ ಇರೋದು ಏನಂತಂದ್ರೆ ಕಾವ್ಯ ಅವರು ಮತ್ತೆ ಗಿಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಒಂದ್ ಜೋಡಿ ಆಗಿ ಅಂತ ಧ್ರುವಂತ್ ಅವರು ಹೇಳ್ತಾ ಇದ್ದು ಈ ಪ್ರೋಮೋದಲ್ಲಿ. ಬಟ್ ಇಲ್ಲಿ ಈಗ ಉಲ್ಟಾಗಿದೆ. ಸೊ ರಕ್ಷಿತಾ ಹೆಂಗೆ ಹೇಳಿದ್ರು ಅದೇ ರೀತಿ ಬೆಳಿಗ್ಗೆ ಒಂದು ಪ್ರೋಮೋದಲ್ಲಿ ಬಂದಿದ್ದಾರೆ. ಸೊ ಅಂದ್ರೆ ರಕ್ಷಿತಾ ಪರವಾಗಿ ಧ್ರುವಂತ್ ಅವರು ಹೋಗಿದ್ದಾರೆ. ಅಲ್ಲ ನನ್ನ ಪ್ರಕಾರ ಹೇಳ, ಬಿಗ್ ಬಾಸ್ ಅವ್ರು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಇಂಡಿವಿಜುವಲ್ ಟಾಸ್ಕ್ ಕೊಡ್ಬೇಕಾಗಿತ್ತು. ಯಾಕೆ ಜೋಡಿ ಟಾಸ್ಕ್ ಅನ್ನೋದು ಕೊಟ್ಟರು? ಈಗ ಹುಡುಗಿ ಫೇರ್ ಆಗಲ್ಲ. ಈಗ ಯಾಕಂದ್ರೆ ಇವಾಗ ಸ್ಟ್ರೆಂತ್ ಅಂತ ಬಂದಾಗ, ಬಾಯ್ಸ್ ಅಂತ ಬಂದಾಗ ಓಕೆ ಅನ್ಬೋದು, 4 ಜನ ಬಾಯ್ಸ್ ಅಂತ ಬಂದಾಗ ಈಕ್ವಲ್ ಸ್ಟ್ರೆಂತ್ ಇರುತ್ತೆ, ಬಿಡಪ್ಪ ಮಾಡ್ಕೊಳ್ಳಿ ಅಂತ ಅನ್ಬೋದಾಗಿತ್ತು. ಬಟ್ ಇಲ್ಲಿ ಹುಡುಗಿ ಜೋಡಿ ಯಾವ ತರ ಈಕ್ವಲ್ ಆಗಿ ಸ್ಟ್ರೆಂತ್ ಆಗುತ್ತೆ ಗುರು? ಇಟ್ಸ್ ಲೈಕ್ ಅ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಮೇ ಬಿ ಬಿಗ್ ಬಾಸ್ ಅವರು ಒಂದು ಯುನಿಕ್ ಕಾನ್ಸೆಪ್ಟ್ ನ ಮಾಡ್ಕೊಂಡು ಒಂದೊಂದೇ ಟಾಸ್ಕ್ ನ ಕೊಟ್ಟು ಅದರಲ್ಲಿ ಒಂದು 3 ರೌಂಡ್ 4 ರೌಂಡ್ ಇಟ್ಟು ಯಾರು ಅತಿ ಹೆಚ್ಚು ರೌಂಡ್ಸ್ ನ ಗೆಲ್ತಾರೋ, ಲಾಸ್ಟ್ ಯಾರು ಬರ್ತಾರೋ ಅವ್ರ ಇಬ್ಬರನ್ನ ಆಚೆ ತಳ್ಳಿ ಟಾಪ್ 2 ಮಾಡ್ಬೋದಿತ್ತು. ಕಾವ್ಯ ಅವರು ಸಪರೇಟ್ ಆಗಿ ಒಬ್ಬ ಜೋಡಿ ಕೊಡ್ಬೋದಿತ್ತಲ್ಲ, ಹುಡುಗಿನ ಯಾರೋ ಚೈತ್ರ ಕುಂದಾಪುರ, ಅಶ್ವಿನಿ ಮೇಡಮ್ ಕ್ಯಾಪ್ಟನ್ಸಿ ಔಟ್ ಹಂಗೆ ಕೊಡಕ್ಕಾಗಲ್ಲ. 4 ಜನ ಇದ್ದಾಗ ನನಗನ್ಸಿದ್ ಏನಂತಂದ್ರೆ ಒಂದೇ ಒಂದು ಟಾಸ್ಕ್ ನ ಕೊಟ್ಟು, ಈಗ ನಿನ್ನೆ ಹೆಂಗೆ 4 ರೌಂಡ್ ಮಾಡಿದ್ರು ಗೊತ್ತಾ, ಬೆಟ್ ಇಟ್ಕೊಂಡು ಅದು ಇದು ಮಾಡೋದು, ಆತರ ಬಾಲ್ ಕಲೆಕ್ಟ್ ಮಾಡೋ ಟಾಸ್ಕ್ ಅಲ್ಲೋ, ಇಲ್ಲಾಂದ್ರೆ ಏನೋ ಒಂದು ಮಾಡೋ ಟಾಸ್ಕ್ ಕೊಟ್ಟು ಹೈಯೆಸ್ಟ್ ಇಂಡಿವಿಜುವಲ್ ಬಾಲ್ ನ ಯಾರು ಕಲೆಕ್ಟ್ ಮಾಡ್ತಾರೋ ಅವರು ನಂಬರ್ 1 ನಂಬರ್ 2 ಸ್ಥಾನದಲ್ಲಿ ಯಾರು ಇರ್ತಾರೋ ಅವರು ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗ್ತಾರೆ ಕ್ಯಾಪ್ಟನ್ಸಿ ಅಂತ. ಫೈನಲ್ ರೌಂಡ್ ಅಂತ ಹೇಳ್ಬೋದಾಗಿತ್ತು, ಇಲ್ಲ ಬೇರೆ ಟಾಸ್ಕ್ ಕೊಡ್ಬೋದಾಗಿತ್ತು. ಅವ್ರಿಬ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಅವ್ರಿಬ್ರಿಗೆ ಟಾಸ್ಕ್ ಕೊಡ್ಬೋದಾಗಿತ್ತು. ಇಲ್ಲಿ ಎಡವಿದ್ದಾರೆ ಮೇ ಬಿ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಅನ್ಕೊಳ್ತೀನಿ. ನೋಡುವಾಗ ಯಾವ ತರ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಸೂರಜ್ ಮತ್ತೆ ಕಾವ್ಯ ಅವರು ಆಗಿ ಬೆಳಗ್ಗೆ ಕೂಡ ಒಂದಷ್ಟು ಜಗಳಗಳಾಗ್ತಾ ಇತ್ತು. ಅದೇ ನಾನು ಹೇಳಿದ್ರೆ ನಾವು ಟಾಸ್ಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 2 ಬಕೆಟ್ ನ ಕೈಯಲ್ಲಿ ಹಾಕೊಂಡು ಅವರು ಬಿಗ್ ಬಾಸ್ ಅವರು ಒಂದು ಪ್ರಾಪರ್ಟಿ ಹೇಳ್ತಾರೆ, ಆ ಪ್ರಾಪರ್ಟಿನ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಕೆಟ್ ಒಳಗಡೆ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡ್ಬಂದು ಅಲ್ಲಿ ಇಡಬೇಕು. ಯಾರು
ಯಾರು ಫಸ್ಟ್ ಬೇಗ ತಗೊಂಬಂದು ಟೈಮಿಂಗ್ಸ್ ಅಲ್ಲಿ ಇರ್ತಾರೋ ಅವ್ರು ವಿನ್ ಆಗ್ತಾರೆ. ಒಂದು 2-3 ರೌಂಡ್ ನಡೆಯುತ್ತೆ, ಈಕ್ವಲಿ ಶೇರ್ ಟೈವ್ ಆಯ್ತು ಅಂತಂದ್ರೆ ಯಾರು 2ನೇ ರೌಂಡ್ ಕಂಟಿನ್ಯೂಸ್ ಆಗಿ ಗೆಲ್ತಾರೋ ಅವರು ಕ್ಯಾಪ್ಟನ್ಸಿ ಓಟಿಗೆ ಅರ್ಹತೆ ಪಡ್ಕೊಳ್ತಾರೆ. ಬಟ್ ಇಲ್ಲಿ ಮತ್ತೆ ಪದೇ ಹೇಳ್ತೀನಿ, ಟಾಕ್ ಆಫ್ ದ ಟೌನ್ ಆಗಿದೆ ಏನಪ್ಪಾ ಅಂತಂದ್ರೆ ರಕ್ಷಿತಾ ಅವರ ಒಂದು ನಿಮ್ಗೆ ಫ್ರಸ್ಟ್ರೇಷನ್ ಆಯ್ತು ಅಂತಂದ್ರೆ ಬೆಡ್ಶೀಟ್ ತಗೊಂಡೋಗಿ ಲೈಕ್ ಇದ್ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಧ್ರುವಂತ್ ಅವ್ರ ಬೆಡ್ಶೀಟ್ ಯಾಕೆ ಎಳ್ದಾಡ್ತಾ ಇದ್ದೀರಾ? ಇಲ್ಲ ನಾನು ಕ್ಲಿಯರ್ ಆಗಿ ನನಗೆ ಇಲ್ಲಿ ತಪ್ಪು ಕಾಣಿಸ್ತದೆ ರಕ್ಷಿತಾ ಅವ್ರು. ಯಾಕಂತಂದ್ರೆ ಸೊ ಕೆಲವೊಂದಷ್ಟು ಕಡೆ ಲೈಕ್ ಜಾಸ್ತಿ ಮಾಡ್ತಾರೆ ನೋಡಿ. ಈಗ ತಪ್ಪಿದ ಕಡೆ ತಪ್ಪು ಅಂತ ಹೇಳ್ತೀವಿ, ಸರಿ ಕಡೆ ಸರಿ ಅಂತ ಹೇಳ್ತೀವಿ, ಓಕೆನಾ? ಸೊ ಕೆಲವೊಂದ್ ಕಡೆ ಅತಿರೇಕ ಮಾಡ್ತಾರೆ. ಇವತ್ತು ಅತಿರೇಕ ಮಾಡಕ್ ಹೊರಟಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ಗೆ ಫುಲ್ ಕಾದ್ ನೋಡೋಣ. ಇಲ್ಲ, ಇನ್ನೊಂದು ಎಪಿಸೋಡ್ ನೋಡುವ, ಓಕೆನಾ? ಜಸ್ಟ್ ಪ್ರೋಮೋದಲ್ಲಿ ನೋಡ್ಬಿಟ್ಟು ನಾನು ಈಗ ಜಡ್ಜ್ ಮಾಡೋದು ಸ್ವಲ್ಪ ತಪ್ಪಾಗುತ್ತೇನೋ. ಬಟ್ ಇಲ್ಲಿ ಮೇಲ್ಮಟ್ಟಕ್ಕೆ ಮಾತ್ರ ಅವ್ರಿಗೆ ಡೈರೆಕ್ಟ್ ಬಾಯಲ್ಲೇ ಹೇಳ್ತಾ ಇರೋದು, ಅದು ಎಲ್ಲೂ ಕೂಡ ಪ್ರೋಮೋ ಕಟ್ ಆಗಿಲ್ಲ, ಡೈರೆಕ್ಟ್ ಪ್ರೋಮೋ ಬಂದಿದೆ. ಆಕ್ಚುಲಿ ನೀವು ಅವ್ರಿಗೆ ಡಿಸರ್ವಿಂಗೇ ಇಲ್ಲ ಅಂತ ಹೇಳೋದು ನನಗೆ ಅದು ಸ್ವಲ್ಪ ಬೇಜಾರಾಗಿತ್ತು. ಕ್ಯಾಪ್ಟನ್ಸಿ ಓಟಕ್ಕೆ ಎಲ್ಲರೂ ಡಿಸರ್ವಿಂಗ್ ಇದ್ದಾರೆ. ಐ ಥಿಂಕ್ ಅದು ಅರ್ಥ ಮಾಡೋದಕ್ಕೆ ರಕ್ಷಿತ್ ಅವರು ಡಿಸರ್ವಿಂಗ್ ಇದ್ದಾರೆ, ಗಿಲ್ಲಿ ಅವ್ರು ಡಿಸರ್ವಿಂಗ್ ಇದ್ದಾರೆ, ಕಾವ್ಯ ಅವ್ರು ಡಿಸರ್ವಿಂಗ್ ಇದ್ದಾರೆ. ನಾನು ಹೇಳಿದ್ದೇನಂತಂದ್ರೆ ಆಚೆ ಹೋಗುವಂತ ಪ್ರಕ್ರಿಯೆ, ಅದು ಮನೆಯಿಂದ ಆಚೆ ಹೋಗುವಂತ ಪ್ರಕ್ರಿಯೆ. ಅನ್ಸೇಫ್ ಅಂತ ಬಂದಾಗ ಅಲ್ಲಿ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಸೇಫ್ ಅನ್ಸೇಫ್ ಅಂದ್ರೆ ರಾಶಿಕಾಗೂ ಒಂದು ಇದು ಕೊಟ್ರು. ಅದಾದ್ಮೇಲೆ ಮನೆ ನೀವು ಡಿಸೈಡ್ ಮಾಡಿ ಯಾರು ಲೈಕ್ ಇರಬೇಕು, ಅವ್ರಿಗೆ ಜೋಡಿ ಹಾಕ್ಬೇಕು. ಅವಾಗ ನೀವು ಈಗ ರಾಶಿಕಾ ಅವ್ರು ಹೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಕಾವ್ಯ ಪ್ರೆಸೆಂಟ್ ಮಾಡಿ ಅಲ್ಲಿ ಸ್ಟ್ರಾಟಜಿ ಮಾಡಿ, ಅದು ಪ್ರಯೋಜನ. ನನಗೆ ಅದು ತುಂಬಾ ಇಷ್ಟ ಆಯ್ತು. ರಕ್ಷಿತ್ ಅವ್ರ ಮೂಡ್ ನಂಗೆ ಅದ್ರಲ್ಲಿ ಇಷ್ಟ ಆಯ್ತು. 2 ಡೇಸ್ ಇಂದ ಆಕ್ಚುಲಿ ತುಂಬಾ ಜನ ಏನಂದ್ರೆ ರಕ್ಷಿತಾ ನೆಗೆಟಿವ್ ಮಾಡಕ್ ನೋಡಿದ್ವಿ. ಬಟ್ ನನ್ಗೆ ಅನ್ಸಿದ್ದು ಏನಂತಂದ್ರೆ ಅದು ಕರೆಕ್ಟ್ ಆಗಿ ಮೂವ್ ಇತ್ತು. ಯಾಕಂದ್ರೆ ಸ್ಟ್ರಾಟಜಿ ಎಲ್ಲರೂ ಮನೆಯಿಂದ ಆಚೆ ಕಳಿಸೋ ಸ್ಟ್ರಾಟಜಿನ ಅದು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ರಕ್ಷಿತ್ ನಾನು ಸಪೋರ್ಟ್ ಮಾಡಿದೆ. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಐ ಥಿಂಕ್ ನೀವು ಕ್ಯಾಪ್ಟನ್ಸಿ ಒಟ್ಟಿಗೆ ನೀವು ಡಿಸರ್ವಿಂಗ್ ಇಲ್ಲ ಅಂತಂದ್ರೆ ಕಾವ್ಯ ಅವ್ರು ಏನ್ ಮಾಡಿದ್ರು, ಐ ಥಿಂಕ್ ಕಾವ್ಯ ಅವ್ರನ್ನ ನೀವು ಬೇರೆದ್ರಲ್ಲಿ ಟಾರ್ಗೆಟ್ ಮಾಡಿ. ಬಟ್ ನೀವು ಟಾಸ್ಕ್ ಅಲ್ಲಿ ಲೈಕ್ ಟಾರ್ಗೆಟ್ ಮಾಡಿ ಗೆಲ್ಸಿ ಸೋಲ್ಸಿ ಅದು ಬೇರೆ ತರ ಬರುತ್ತೆ. ಬಟ್ ಮನೆ ಆಚೆ ಒಳಗಡೆ ಇಟ್ಕೊಂಡು ನೀವು ಡಿಫೆಂಡ್ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ತಪ್ಪಾಗುತ್ತೆ. ಐ ಥಿಂಕ್ ಟಗರುಪುಟ್ಟಿ ಒಂದ್ ಸ್ವಲ್ಪ ಮತ್ತೆ ರಿಫೈನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೇ ನಾನು ಹೇಳ್ತೀನಿ, ಹುಡುಗಿ ಎಲ್ಲಾ ಕಡೆ ಕರೆಕ್ಟ್ ಆಗಿರುತ್ತೆ, ಒಂದೊಂದು ಟೈಮಲ್ಲಿ ಮತ್ತೆ ಪತ್ತಂತ ತಪ್ಪು ಮಾಡ್ಬಿಡುತ್ತೆ. ಮೇ ಬಿ ಯಾಕಂದ್ರೆ ಅಕ್ಕಪಕ್ಕ ಯಾರು ಇಲ್ಲ, ಧ್ರುವಂತ್ ಅವ್ರು ಇರೋದ್ರಿಂದ ಇರಿಟೇಷನ್ ಅಲ್ಲಿ ಆತರ ಮಾಡ್ತಾ ಇದಾರೆ. ಬಟ್ ಸೀಕ್ರೆಟ್ ರೂಮ್ ಅನ್ನೋದು ನನ್ನ ಪ್ರಕಾರ ಈಗ ಯಾಕೋ ಒಂದು ಸ್ವಲ್ಪ ರಕ್ಷಿತ್ ಅವ್ರಿಗೆ ನೆಗೆಟಿವ್ ಆಗು ಕೂಡ ಕಾಣಿಸ್ಕೊಳ್ತಾ ಇದೆ. ಧ್ರುವಂತ್ ಅವ್ರಿಗೂ ಆಕ್ಚುಲಿ ಧ್ರುವಂತ್ ಅವರು ಮೇ ಬಿ ಅವರ ಗ್ರಾಫ್ ತಾಳ್ಮೆ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಐ ಥಿಂಕ್ ಗ್ರಾಫ್ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ಚೆನ್ನಾಗಿದೆ ಇವರು ಆಕ್ಚುಲಿ ಎಪಿಸೋಡ್ ನೋಡುವ, ಕಾದ್ ನೋಡುವ ಇವತ್ತು ಏನಾಗುತ್ತೆ ಎತ್ತ ಕತೆ ಅಂತ ಇವತ್ತು ಗೊತ್ತಾಗುತ್ತೆ. ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಆ ಪ್ರೋಮೋದಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ಬಂದಿದ್ದಾರೆ, ನನ್ನ ಫೇವರೇಟ್ ಹೀರೋ. ಸೊ ಕ್ರೇಜಿ ಸ್ಟಾರ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಒಂದು ಮೂವಿ ಪ್ರಮೋಷನ್ಗಾಗಿ. ಸೊ ಅಂದ್ರೆ ಬಂದಿದ್ದಾರೆ, ಬಟ್ ಅದ್ರ ಜೊತೆ ಲವ್ ಸ್ಟೋರಿ ಕೂಡ ಹೇಳ್ತಾ ಇದಾರೆ. ಬೈಕಲ್ಲಿ ತಗೊಂಡ್ಬಂದು ನಾನು ಯಾವ ಹುಡುಗಿನ ಲವ್ ಮಾಡಿದೆ, ಪಟಾಯಿಸ್ತೆ, ಅದು ಇದು ಅಂತ ಕ್ರೇಜಿ ಆಗಿತ್ತು. ಆಕ್ಚುಲಿ ಒಂದು ಕೂಡ ಲವ್ ಸ್ಟೋರಿ ಬರುತ್ತೆ ಇಲ್ಲ. ಆಕ್ಚುಲಿ ಏನೋ ಮಳವಳ್ಳಿ ಬಸ್ ಸ್ಟಾಪ್ ಅಂತೆ, ಲೈಕ್ ಏನೋ ಏನೋ ಇಕ್ತಾರಂತೆ, ರಾಜಾವಳಿ ಸ್ಟೋರಿ ಹೇಳ್ತಾನೆ ಗೈಸ್. ಆಕ್ಚುಲಿ ನಮ್ ಗಿಲ್ಲಿ ಕ್ರೇಜಿ ಮಾತ್ರ ಅದಂತೂ ಕಾದ್ ನೋಡುವಾಗ ಎಪಿಸೋಡ್ ನೋಡಿ ಮಜಾ ಇರುತ್ತೆ. ನಾನು ಲೈವ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ನೋಡಿದೆ ಒಂದ್ ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಚೆನ್ನಾಗಿತ್ತು, ಮಜಾ ಬಂದು ನನಗೂ ಕೂಡ. ನಿಮ್ಗೆ ಅನಿಸ್ತು ಗೈಸ್ ಈ ಪ್ರೋಮೋದಲ್ಲಿ ಯಾರ್ದು ತಪ್ಪಿದೆ ನೀವು ಇವಾಗ ಕಮೆಂಟ್ ಮಾಡಿ ತಿಳಿಸಿ. ರಕ್ಷಿತಾ ತಪ್ಪ ಇಲ್ಲ ಧ್ರುವಂತ್ ತಪ್ಪ ಇಲ್ಲ ಅಂದ್ರೆ ಆತರ ಒಂದು ಟಾಸ್ಕ್ ಮಾಡ್ತಾ ಇರೋದು ನಿಮ್ ನಿರ್ಧಾರ ಕರೆಕ್ಟ್ ಆಗಿದ್ಯಾ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಹಾಗಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.